ಸರ್, ಇವತ್ತು ಎಸ್ ಎಂ ಕೃಷ್ಣ ಅವರು ನಮ್ಮ ಬೇಕಾಗಿದ್ದಾರೆ, ಅಂತಿಮ ದರ್ಶನ ಮಾಡಲಿಕ್ಕೆ ಬಂದಿದ್ದೀನಿ. ಎಸ್ ಎಂ ಕೃಷ್ಣರವರು ವರ್ಣರಂಜಿತ ರಾಜಕಾರಣಿ. ಅವ್ರದ್ದೇ ಆದಂಥ ಕೊಡುಗೆಯನ್ನು ಈ ರಾಜ್ಯಕ್ಕೆ, ವಿಶೇಷವಾಗಿ ಬೆಂಗಳೂರಿಗೆ ಕೊಟ್ಟಿರ್ತಕ್ಕಂಥದ್ದು. ಯಾವತ್ತೂ ಕೂಡ ಇವತ್ತಿನ ರಾಜಕಾರಣಿಗಳ ರೀತಿಯಲ್ಲಿ ನಾನು ಈ ಕೆಲಸ ಮಾಡಿದ್ದೀನಿ, ರಾಜ್ಯಕ್ಕೆ ಆ ಕೆಲಸ ಮಾಡಿದ್ದೀನಿ ಅಂತೇಳಿ ಹೇಳಿದಂಥವ್ರಲ್ಲ. ಏನೇ ಕೆಲಸ ಮಾಡಿದ್ರು ಕೂಡ ಅದು ನನ್ನ ಕೆಲಸ ಅಲ್ಲ, ಇಡೀ ಸರ್ಕಾರದ ಕೆಲಸ ಅಂತೇಳಿ ಜನಗಳಿಗೆ ಸಂದೇಶವನ್ನು ಕೊಡ್ತಾ ಇದ್ದಂಥ ಅಪರೂಪದ ರಾಜಕಾರಣಿ, ನಿಗರ್ವಿ, ಅಜಾತಶತ್ರು, ಸುಸಂಸ್ಕೃತ ರಾಜಕಾರಣಿ. ಇವತ್ತಿನ ರಾಜಕೀಯ ಜೀವನದಲ್ಲಿ ಯಾರಾದರೂ ಶತ್ರುಗಳೇನಾದ್ರು ಮಾತಾಡಿದ್ರೆ ತಿರುಗಿಕೊಂಡು ಮಾತಾಡ್ತಕ್ಕಂಥ ವಾತಾವರಣ ನೋಡ್ತಾ ಇದ್ದೀವಿ. ಅವರು ಯಾವತ್ತೂ ತಮ್ಮ ವಿರೋಧಿಗಳನ್ನು ನಗುಮುಖದ ಮುಖಾಂತರ ಟೀಕೆಯನ್ನು ಸ್ವೀಕಾರ ಮಾಡಿಕೊಂಡು ನಗುಮುಖದ ಮುಖಾಂತರ ಉತ್ತರವನ್ನು ಕೊಡ್ತಿದ್ರೆ ವಿನ ಯಾವತ್ತೂ ವಾಪಸ್ ತಿರುಗಿ ಅವರಿಗೆ ಕೆಟ್ಟದಾಗಿ ಮಾತಾಡ್ತಕ್ಕಂಥ ಪದ ಬಳಕೆಯನ್ನು ಮಾಡ್ತಕ್ಕಂಥ ಅವರ ಮಾತುಗಳನ್ನು ನಾವೆಂದೂ ಕೇಳಿಲ್ಲ. ವಿಷಯ ಅವರು ಈ ಭಾಗದ ಪ್ರಭಾವಿ ಮುಖಂಡರು, ವಿಶೇಷವಾಗಿ ಅವರು ಈ ರಾಜ್ಯದ ಈ ದೇಶದ ಮುಖಂಡರಾದರೂ ಕೂಡ ಈ ಭಾಗದಲ್ಲಿ ಅವರು ಮದ್ದೂರಿನಲ್ಲಿ ಜನಿಸಿದಂಥದ್ದು. ಅದರಿಂದ ಇವತ್ತು ಅವರ ಪಾರ್ಥಿವ ಶರೀರ ಬೆಂಗಳೂರಿಂದ ಮದ್ದೂರಿಗೆ ಹೋಗ್ತಾ ಇದೆ. ಅದರ ಮಧ್ಯದಲ್ಲಿ ಬಿಡದಿನಲ್ಲಿ ನಮ್ಮ ಕ್ಷೇತ್ರದ ಅವರ ಅಭಿಮಾನಿಗಳು, ಹಿತೈಷಿಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಇಲ್ಲಿ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಸಲ್ಲಿಸಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಅವರಿಗೆ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಮಾಡ್ತಾ ಇದ್ದೀವಿ.